ಮೇಲ್ವಿಚಾರಣೆ ಮಾಡುವವರ ದಿಕ್ಕಿಲ್ಲದೆ ಅಲೆಯುವ ದೀನರನ್ನು ಕರೆಸಿ ಒಂದು ನಿರ್ದಿಷ್ಟ ದಿನದಂದು ಉಪನಯನ ಮತ್ತು ಸಾಮೂಹಿಕ ವಿವಾಹ ಏರ್ಪಡಿಸಲಾಗುವುದು. ಯಾವುದೇ ಸ್ಥಳದಲ್ಲಿನ ದೇವಾಲಯ ಶಿಥಿಲವಾದರೂ ಆ ಕೂಡಲೇ ಕಟ್ಟುವಂತೆ ಅಪ್ಪಣೆಯಾಗುತ್ತದೆ. ತರುಣಿಯರ ಮುಖವನ್ನು ನೋಡಬೇಕಾಗುವುದೆಂಬ ಬಗ್ಗೆ ಮನಸ್ಸಿನಲ್ಲೇ ಆಲೋಚನೆ ಮಾಡಿಕೊಳ್ಳುವ ಪವಿತ್ರ ಭಾವವುಳ್ಳ ಆತನು ಹಳ್ಳಿ ಪಟ್ಟಣಗಳೊಳಗೆ ಪ್ರವೇಶಿಸುವುದಿಲ್ಲ. ಆದಿವಿಷ್ಣು, ಅಲ್ಲಾ ಮತ್ತು ಶಿವ ಮುಂತಾದ ವಿಗ್ರಹಗಳ ಪೂಜಾ ಕೈಂಕರ್ಯಗಳಿಗಾಗಿ ಕೋಟಿಗಟ್ಟಲೆ ತಸ್ತೀಕು ಧನವನ್ನು ವ್ಯಯ ಮಾಡಲಾಗುವುದು. ಭೂಗರ್ಭದಲ್ಲಿ ಹುದುಗಿರುವ ಸಂಪತ್ತೆಲ್ಲವನ್ನೂ ಆತನು ಹೊರತೆಗೆಸಿ ಬೊಕ್ಕಸಕ್ಕೆ ಹಾಕಿಸುವನು. ಸೈನ್ಯದಲ್ಲಿ ಹುಡುಕಿ ನೋಡಿದರೂ ಹೆಂಗಸರಿರುವುದಿಲ್ಲ. ಸಾರಾಯಿ, ಹೆಂಡ, ಗಾಂಜಾಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತದೆ. ಎಲ್ಲ ಜಾತಿಯವರು ಅಣ್ಣ ತಮ್ಮಂದಿರಂತೆ ಪರಸ್ಪರ ಆತ್ಮೀಯತೆಯಿಂದ ಸದಾ ಒಮ್ಮತದಿಂದಿರುತ್ತಾರೆ. ಪಶುಗಳಿಗೆ ಇದು ಜಯಕಾಲವಾಗಿರುತ್ತದೆ. ಜನರೆಲ್ಲರೂ ಹಾಲು, ಮೊಸರು, ತುಪ್ಪಗಳನ್ನು ನೀರಿನ ಹಾಗೆ ಯಥೇಚ್ಛವಾಗಿ ಬಳಸುತ್ತಾರೆ. ಅಕ್ಕಿ, ಬೇಳೆಗಳನ್ನು ಮಾರುವ ವ್ಯಾಪಾರಿಗಳೆಲ್ಲರೂ ಅವುಗಳಲ್ಲಿ ಕಲ್ಲು ಮಣ್ಣುಗಳಿಲ್ಲದಂತೆ ಎಚ್ಚರ ವಹಿಸಿ ಶುದ್ಧಿಪಡಿಸಿರಬೇಕಾಗುತ್ತದೆ. ಸೈನ್ಯದಲ್ಲಿ ಎಲ್ಲರಿಗೂ 10 ದಿನಗಳಿಗೊಮ್ಮೆ ನಿರ್ದಿಷ್ಟ ದಿನದಂದು 10 ದಿನಗಳ ಆಹಾರ ಧಾನ್ಯಗಳನ್ನು ಮತ್ತು ಸಂಬಳದ ಹಣವನ್ನು ತಾರತಮ್ಯವಿಲ್ಲದೆ ಸಮಾನವಾಗಿ ವಿತರಿಸಲಾಗುತ್ತದೆ. 16 ಬಗೆಯ ದಾನಗಳನ್ನು ಮಾಡಿದ ಧಾರ್ಮಿಕನಾದ ಧನ್ಯನಿಗೂ ಆತ್ಮಯೋಗವೆಂಬ ಆನಂದವು ಸಿದ್ಧಿಸುವುದು ದುರ್ಲಭ. ಹುಟ್ಟಿದಂದಿನಿಂದಲೇ ಬ್ರಹ್ಮಚಾರಿಯಾಗಿ ಜೀವಿಸಿದ ಪುರುಷನಾಗಿದ್ದರೂ ಕೂಡ ಆತ್ಮಯೋಗಾನಂದವನ್ನು ಸಾಧಿಸುವುದು ಅಪರೂಪ. ಅನೇಕವಾಗಿ ಇಷ್ಟದೇವತಾ ಮೂರ್ತಿಗಳ ಪೂಜೆಗಳನ್ನು ಮಾಡಿದರೂ ಆತ್ಮಯೋಗವೆಂಬ ಆನಂದವನ್ನು ಪಡೆದುಕೊಳ್ಳುವವರು ವಿರಳ. 108 ದಿವ್ಯ ತಿರುಪತಿಗಳ ತೀರ್ಥಯಾತ್ರೆಗಳನ್ನು ಮಾಡಿದರೂ ಆತ್ಮಯೋಗಾನಂದದ ಸಿದ್ಧಿ ಲಭಿಸುವುದು ಕಷ್ಟ. ಆದರೆ ಈ ಚಕ್ರವರ್ತಿಯು ಬ್ರಹ್ಮವಿದ್ಯೆಯ ಸಾಧನೆಯಲ್ಲಿ ಸಿದ್ಧಪುರುಷನಾದವನು, ಗುರುವಾಗಿರುವವನು. ಆತ್ಮವಿದ್ಯೆಯ ಮೂಲಕ ಶುದ್ಧವಾದ ಬ್ರಹ್ಮಜ್ಞಾನವೆಂಬ ವಿಜ್ಞಾನವನ್ನು ಗಳಿಸಿದ ಅಚಲ ಮೂರ್ತಿಯಾಗಿರುವನು. ಉದಯದ ಜಾವದಲ್ಲಿ ರಾಜಪರಿಪಾಲನೆಯ ಆಡಳಿತ ವಿಷಯಗಳನ್ನು ಅರಸನು ಪರಿಶೀಲಿಸುತ್ತಾನೆ. ನಂತರ ಒಂದು ಜಾವದಲ್ಲಿ ಆತ್ಮಪೂಜಾ ತತ್ಪರನಾಗಿರುತ್ತಾನೆ. ಮುಂದಿನ ಜಾವು ಆತನ ರೇಚಕ, ಪೂರಕ, ಕುಂಭಕಗಳ ಸಾಧನೆಗೆ ಮೀಸಲಾಗಿರುತ್ತದೆ. 5ನೇ ಜಾವದಲ್ಲಿ ಸ್ನಾನ ಭೋಜನಗಳನ್ನು ಮುಗಿಸಿ ಸಮಾಧಿ ನಿದ್ರೆಯಲ್ಲಿರುತ್ತಾನೆ. ಸೂರ್ಯನು ಅಸ್ತಂಗತನಾದ ಮೇಲೆ ವೀರರ, ಸಿಪಾಯಿಗಳ ಮತ್ತು ರಾಜಪರಿವಾರದವರ ಪಂಜುದೀಪಗಳ ಗೌರವ ವಂದನೆ ಸ್ವೀಕಾರದೊಡನೆ ದರ್ಬಾರು ನಡೆಯುವ ಜಾವವಿರುತ್ತದೆ. 6ನೆಯ ಜಾವು ಸಕಲ ದೇಶಗಳಿಂದ ಬಂದ ಸತ್ಕವಿಗಳ ಹಾಗೂ ವಾಚಕರ ಕಲಾ ಪ್ರದರ್ಶನದ ಪಾಠಕರ ಜಾವವಾಗಿರುತ್ತದೆ. ಮಂತ್ರಿಗಳ ವರದಿ ಮತ್ತು ಮನವಿಗಳಿಗಾಗಿ 7ನೆಯ ಜಾವ ನಿಗದಿಯಾಗಿರುತ್ತದೆ. ಕೊನೆಯ ಕುಕ್ಕುಟದ ಜಾವದಲ್ಲಿ ಅರಸನು ಸತಿ ಸಮಾಗಮಕ್ಕಾಗಿ ರಾಣಿವಾಸದ ಅಂತಃಪುರಕ್ಕೆ ತೆರಳುವನು. ಇಂತಹ ಸತ್ಯಾತ್ಮನಾದ ಪ್ರಭು ವಿಶ್ವವನ್ನು ಆಳಲಿದ್ದಾನೆ. ಆ ಮಹಾಪ್ರಭುವಿನ ಅಂಗಸೌಷ್ಠವ ಹೇಗಿರುವುದೆಂದರೆ, ಆತನು 10 ಗೇಣು ಅಥವಾ 5 ಮೊಳ ಎತ್ತರದ ನಿಲುವುಳ್ಳವನು. ದೇಹವು ಗಜನಿಂಬೆ ಹಣ್ಣಿನ ಬಣ್ಣವಾಗಿರುವುದು. ಸಂಪಿಗೆ ಎಸಳಿನಂತಹ ಅಂದವಾದ ಮೂಗು, ನೀಡಿದಾದ ಮೀಸೆಗಳು, ಸೆಟೆತು ನಿಂತ ಕಿವಿಗಳು, ವಿಶಾಲವಾದ ಎದೆ ಇರುವುದು. ಕೈಗಳು ಇಳಿಬಿಟ್ಟಾಗ ಮೊಣಕಾಲುಗಳ ಕೆಳಗೆ ನಿಲ್ಲುವ ಹಾಗೆ ಸಾಕಷ್ಟು ಉದ್ದವಾಗಿರುತ್ತವೆ. ಆತನು ತನ್ನ ಹಣೆಯಲ್ಲಿ ನಾಮಗಳನ್ನು ತಿದ್ದಿಕೊಳ್ಳಬೇಕಾಗಿಲ್ಲ. ಹುಟ್ಟಿದಾಗಲೇ ಅಂತಹ ಗುರುತಿನ 3 ರೇಖೆಗಳು ಮೂಡಿರುತ್ತವೆ. ಈತನೊಬ್ಬ ಮಹಾಪುರುಷ. ಪರಲೋಕ ಪ್ರವೇಶದ ಅಥವಾ ಪರಕಾಯ ಪ್ರವೇಶದ ವಿದ್ಯೆಯ ಗುಟ್ಟನ್ನು ಅರಿತ ಮಹಾತ್ಮನಾಗಿರುತ್ತಾನೆ. ಅನಂತರದ ಮುಂದಿನ ವೃತ್ತಾಂತವೇನೆಂದರೆ, ಭೂಮಂಡಲದ ಒಡೆಯನು ಮನಸ್ಸಿನಲ್ಲಿ ಆಲೋಚಿಸುತ್ತಾನೆ, ಇನ್ನು ಈ ಸೌಖ್ಯವು ಸಾಕು, ಈ ಪತ್ನಿ ಪುತ್ರರ ಗೊಡವೆಯೂ ಸಾಕು. 36 ವರ್ಷ ಕಳೆಯಿತು, 3 ಪಟ್ಟಗಳಾದವು. ರಾಜಾಧಿಪತ್ಯದ ಅಮಲಿನಲ್ಲಿ ಲಕ್ಷ್ಯವನ್ನು ಮರೆತಿದ್ದೆನು. ಇನ್ನು ಇಚ್ಛಾಮರಣದ ವಿಧಾನವನ್ನು ಉಪದೇಶಿಸಿದ ಗುರುವನ್ನು ಸೇರಿಕೊಂಡು ಇರುವುದೇ ಬಹಳ ಶ್ರೇಷ್ಠ ಎಂದು ನಿರ್ಧರಿಸಿ ದೇಹವನ್ನು ತ್ಯಜಿಸಿದನು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಗರುಡ ಪಕ್ಷಿಯ ಶರೀರದೊಳಕ್ಕೆ ಸೇರಿ ವೈಕುಂಠಕ್ಕೆ ಆತನು ಹಾರಿದನು. ಸಕಲ ವೇದಶಾಸ್ತ್ರಾದಿಗಳಲ್ಲಿ ಗೋಪ್ಯವಾಗಿರುವ ಅಮೃತ ತುಲ್ಯವಾದ ಆಧ್ಯಾತ್ಮಿಕ ತತ್ವಗಳ ಸಾರಭೂತವಾದ ಅಂಶಗಳೆಲ್ಲವನ್ನೂ ಆಸ್ವಾದನೆ ಮಾಡಿರುವ, ಆತ್ಮತತ್ವದ ಸೌಖ್ಯಗಳನ್ನು ಅನುಭವಿಸಿರುವ, ಆತ್ಮಜ್ಞಾನಕ್ಕೆ ಅಡ್ಡಿಯೆನಿಸಿದ ಶತ್ರುಗಳನ್ನು ಹೊರದೂಡಿ ಪರಿಶುದ್ಧ ಹೃದಯವುಳ್ಳವರಾಗಿ ಸ್ವಸ್ವರೂಪವೆನಿಸಿದ ಆತ್ಮತತ್ವದಲ್ಲಿ ನಿಶ್ಚಲ ಸ್ಥಿತಿಯುಳ್ಳವರಾದ
ಓಂಕಾರ ಪ್ರಣವಕ್ಕೆ ಸಂಬಂಧಿಸಿದಂತೆ ಬಗೆ ಬಗೆಯಾಗಿ ವರ್ಣಿಸುವ ಮೂಲಕ 10 ಬಗೆಯ ನಾದಧ್ವನಿಗಳನ್ನು ಅನುಭವದಿಂದ ತಿಳಿದಿರುವ ಹಾಗೂ ಕೊನೆಯದಾಗಿ ಬಹಳ ಕೋಮಲವಾದ ಬೆಟ್ಟದ ತುದಿ ಶಿಖರದಲ್ಲಿರುವ ಬ್ರಹ್ಮತತ್ವವನ್ನು ಕಂಡುಕೊಂಡಿರುವ ಯೋಗಿಗಳಿಗೆ ನಮಸ್ಕರಿಸುತ್ತೇನೆ. ಅಂತೆಯೇ ಆಧ್ಯಾತ್ಮಿಕ ಸಾಹಿತ್ಯ ರಚನೆಯಲ್ಲಿ ತೊಡಗಿರುವ ವರಕವಿ ನಂದನರಿಗೆ ಶರಣು ಹೇಳುತ್ತೇನೆ ಹಾಗೂ ಆಧ್ಯಾತ್ಮ ಚಿಂತನದಲ್ಲಿರುವ ಎಲ್ಲ ಬಂಧುಗಳಿಗೂ ಶರಣು ಹೇಳುತ್ತಿದ್ದೇನೆ. ಕೈವಾರ ಶ್ರೀ ಕ್ಷೇತ್ರದಲ್ಲಿ ಶ್ರೀ ಅಮರನಾರಾಯಣ ಸ್ವಾಮಿಯ ಮಿತ್ರನಾಗಿ ನೆಲೆಗೊಂಡಿರುವ ಶ್ರೀ ಭೀಮಲಿಂಗೇಶ್ವರ ಸ್ವಾಮಿಯೇ, ಸರ್ವದೋಷ ಪರಿಹಾರಕನಾದ ಹರನೇ, ಇಷ್ಟಸಿದ್ಧಿಯನ್ನುಂಟು ಮಾಡುವ ಮಹಾತ್ಮನೇ, ಬಲವಾದ ಭವವನ್ನು ಭಗ್ನಗೊಳಿಸಿ ಪಾರು ಮಾಡುವ ದೇವನೇ, ನಿನ್ನ ಅಂಕಿತವಿಟ್ಟು ಬರೆಯಲ್ಪಟ್ಟ ಈ ಕಾಲಜ್ಞಾನ ಗ್ರಂಥವನ್ನು ನಿನಗೆ ಅರ್ಪಿಸಿದ್ದೇನೆ. ಇದನ್ನು ಸ್ವೀಕರಿಸಿ ಲೋಕಕ್ಕೆ ಸನ್ಮಂಗಳವನ್ನು ಅನುಗ್ರಹಿಸು. ಓಂ ನಮೋ ಯೋಗಿ ನಾರಾಯಣ ಯತೀಂದ್ರಾಯ. ಓಂ ನಮೋ ಭೀಮಲಿಂಗಾಯ. ಓಂ ನಮೋ ನಾರಾಯಣಾಯ.